ಹಾಯ್ ಹಲೋ ನಮಸ್ಕಾರ. ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ. ಏನ್ರಿ ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕದಲ್ಲಿ ಅಂತೂ ಯಪ್ಪ ಬೇರೆ ಭಾಷೆಯವರ ಹಾವಳಿ ಆಗ್ತಾ ಇದೆ ಅಂದರೆ ಅಷ್ಟಿಷ್ಟಲ್ಲ. ಆದರೆ ಉತ್ತರ ಭಾರತದವರು, ಹಿಂದಿ ಬೆಲ್ಟ್ನವರು ನಮಗೆ ಹೇಳೋದು, ಈ ದಕ್ಷಿಣ ಭಾರತದವರು ಎಸ್ಪೆಷಲಿ ಕನ್ನಡಿಗರು, ತಮಿಳಿಗರು ಏನು ಹಿಂದಿನರಿಗೆ ತುಂಬ ಟಾರ್ಚರ್ ಕೊಡ್ತಾರೆ, ಅವರಿಗೆ ಸಹಿಷ್ಣುತೆ ಇಲ್ಲ, ಈ ಥರ ಅಲ್ಲಿ ಮಾತಾಡ್ತಾರೆ ಅಲ್ಲಿ ಕೂತ್ಕೊಂಡು. ಆದರೆ ಇಲ್ಲಿ ಆಗ್ತಿರ್ತಕ್ಕಂಥ ಪರಿಸ್ಥಿತಿ ಅವರಿಗೆ ಒಂದು ಚೂರು ಗೊತ್ತಿಲ್ಲ. ಯಾಕಂದರೆ ಅವರೆಲ್ಲ 4-5 ಸ್ಟೇಟು 7-8 ಸ್ಟೇಟು ಬರೀ ಹಿಂದಿನೇ ಮಾತಾಡ್ತಾರೆ. ಅವ್ರಿಗೆ ಎಲ್ಲಿ ಹೋದ್ರೂ ಏನು ವ್ಯತ್ಯಾಸ ಗೊತ್ತಾಗಲ್ಲ. ನಮ್ಮ ಕರ್ನಾಟಕದ ಅನ್ನ ತಿಂದು ಇಲ್ಲಿ ದುಡಿಮೆ ಮಾಡಿಕೊಂಡು ನಮ್ಮ ರಾಜ್ಯಕ್ಕೆ ಬೆಲೆ ಕೊಟ್ಟಿಲ್ಲ, ನಮ್ಮ ಕನ್ನಡಕ್ಕೆ ಬೆಲೆ ಕೊಟ್ಟಿಲ್ಲ, ಕನ್ನಡಿಗರಿಗೆ ಬೆಲೆ ಕೊಟ್ಟಿಲ್ಲ ಅಂತಂದರೆ ಇದು ಯಾವ ಸೀಮೆ ನ್ಯಾಯ ರೀ ಇದು? ಇದರ ಬಗ್ಗೆ ಮಾತಾಡಿದರೆ ನೀವು ಸಹಿಸ್ಕೊಳ್ಳಲ್ಲ ಅಂತಾರೆ, ಬೇರೆ ಭಾಷೆನವರಿಗೆ ಟಾರ್ಚರ್ ಕೊಡ್ತಾರೆ ಅಂತ ಹೇಳ್ತಾರೆ. ಆದರೆ ನಿಜವಾಗ್ಲೂ ಆಗ್ತಾ ಇರೋ ಪರಿಸ್ಥಿತಿ ಆ ಹಿಂದಿ ಭಾಷಿಗರಿಗಂತೂ ಗೊತ್ತಿಲ್ಲ. ನೋಡಿ, ಇದು ಬೆಂಗಳೂರಲ್ಲಿ ಕೋರಮಂಗಲದ ಒಂದು ಹೋಟೆಲ್ನಲ್ಲಿ ಆಗಿರೋ ಘಟನೆ. ಈಗ ತುಂಬ ವೈರಲ್ ಆಗ್ತಾ ಇದೆ ಈ ಸ್ಟೋರಿ, ಈ ವಿಡಿಯೋ. ಯಾರೋ ಒಬ್ಬರು ವಿಡಿಯೋ ಮಾಡಿ ಕಳಿಸಿದ್ದಾರೆ. ಆ ಹೋಟೆಲ್ಲು ಮಾಲೀಕ ನೌಶಾದ್ ಅಂತೇಳಿ ಕೇರಳ ಮೂಲದವರಂತೆ. ಆ ಹೋಟ್ಲ್ ಹೆಸರು GS ಸೂಟ್ಸ್ ಅಂತೆ. ಎಂಥದ್ದು ಒಂದು ಹೋಟ್ಲು ಸೀಮೆಗಿಲ್ದಿದ್ದು, ಹೋಲಿ ಬಿಡಿ. ಆದರೆ ಆ ಕಮಂಗಿ ನನ್ನ ಮಗ ಏನು ಮಾಡಿದ್ದಾನೆ, ಆ ಡಿಸ್ಪ್ಲೇ ಇರುತ್ತಲ್ಲ, ಇವತ್ತು ಊಟ ತಯಾರಿದೆ ಬರ್ರಿ, ಅಥವಾ ನಮ್ಮದು ಊಟ ಇಷ್ಟು ಗಂಟೆದಂಗನೋ, ಅಥವಾ ಇವತ್ತಿನ ಸ್ಪೆಷಲ್ ಮೆನುನೋ ಏನೋ ಒಂದು ಹಾಕಿ ಡಿಸ್ಪ್ಲೇ ಮಾಡಿರ್ತಾರಲ್ಲ, ಆ ಮೆನುನಲ್ಲಿ, ಆ ಡಿಸ್ಪ್ಲೇನಲ್ಲಿ ಏನಂತ ಬೊಗಳಿದ್ದಾನೆ ಅಂತಂದರೆ, ಕನ್ನಡಿಗರು ತಲೆ ಹಿಡುಕರು. ಜನ್ಮಕ್ಕೆ ಬೆಂಕಿ ಹಾಕ. ಇಂಥವ್ರನ್ನ ಕಂಡ್ರೆ ಹೊಡಿಬೇಕೋ ಹೊಡಿಬಾರ್ದು ನೀವೇ ಹೇಳಿ? ಇಂಥವರೆಲ್ಲ ಸಿಗ್ತಾರೆ, ಆಮೇಲೆ ಬೈದರು, ಜನ ಅಲ್ಲಿ ಸಹಿಸ್ಕೊಳ್ಳಲ್ಲ, ಕಂಪ್ಲೇಂಟ್ ಮಾಡ್ತಾರೆ, ಬೇರೆ ಭಾಷಿಗರು ಅಲ್ಲೇನಾದ್ರು ಬಂದು ಕೆಲಸ ಮಾಡಿದರೆ ಅವರಿಗೆ ಟಾರ್ಚರ್ ಕೊಡ್ತಾರೆ ಅಂತ ಮೇಲೆ ಕೂತ್ಕೊಂಡು ಬೊಗಳ್ತಾರೆ ಜನ. ಏನ್ರಿ ಇದು? ಅವನಿಗೆ ಒಂದಷ್ಟು ನಾವು ಯಾವ ರಾಜ್ಯದಲ್ಲಿದ್ದೀವಿ, ಯಾವ ರಾಜ್ಯದ ಅನ್ನ ತಿಂತಿದ್ದೀವಿ ಅನ್ನೋ ಪರಿಜ್ಞಾನ ಇಲ್ಲದೇ ಈ ಥರದ್ದು ಸ್ಟೇಟ್ಮೆಂಟ್ಗಳನ್ನು, ಆ ಥರದ ಲೈನ್ಗಳನ್ನು ಹಾಕ್ಕೊಳ್ತಾನೆ ಅಂತಂದರೆ ಏನರ್ಥ? ಆ ಹೋಟೆಲ್ ಮಾಲೀಕ ಹೇಳಿದಾನಂತೆ, ಯಾರೋ ಹ್ಯಾಕ್ ಮಾಡಿದಾರಂತೆ. ಏನು ಒಂದು ದೊಡ್ಡ ಸಾಫ್ಟ್ವೇರ್, ಒಂದು ಬ್ಯಾಂಕಿಂಗ್ ಸಾಫ್ಟ್ವೇರು, ಕೋಟಿಗಟ್ಟಲೆ ಬಂಡವಾಳ ಇರೋದಕ್ಕೆ ಒಂದು ಕುತ್ಕೊಂಡು ಹ್ಯಾಕ್ ಮಾಡಿ ಹಾಕ್ತಾರಂತೆ. ಅಲ್ಲೇ ಯಾರೋ ಕೆಲಸ ಮಾಡೋ ಒಬ್ಬ ಕೆಲಸಗಾರ ಹಾಕಿರ್ತಾನೆ, ಇಲ್ಲ ತಾನೇ ಹಾಕಿರ್ತಾನೆ, ಅಥವಾ ಅಲ್ಲಿ ಯಾರೋ ಮ್ಯಾನೇಜರ್ ಅಂತ ಮಾಡಿಟ್ಟಿರ್ತಾರೆ. ಏನು ಟೇಬಲ್ ಓರ್ಸೋನ ಬಂದಲ್ಲಿ ಹಾಕ್ತಾನೆ? ಇಲ್ಲ, ಅದನ್ನೆಲ್ಲ ಟೈಪ್ ಮಾಡಬೇಕಲ್ಲ, ಅಟ್ಲೀಸ್ಟು ಟೈಪ್ ಮಾಡೋಕೆ ಅವ್ನು ಟೇಬಲ್ ಓರ್ಸೋನಿಗೆ ಬರ್ತದ? ನೋಡಿ, ಮೊನ್ನೆ ಇನ್ನು ಸೋನು ನಿಗಮ್ ವಿಷಯವಾಗಿ ಒಂದಷ್ಟು ಚರ್ಚೆ, ಪರ ವಿರೋಧ ಎಲ್ಲ ನಡೀತು. ಒಂದಷ್ಟು ಜನ ಸೋನು ನಿಗಮ್ದು ತಪ್ಪಂದರು, ಅದರಲ್ಲೂ ಒಂದಷ್ಟು ಜನ ಸೋನು ನಿಗಮ್ದು ಸರಿ ಅಂತಂದರು. ಅವರು ಕೂಡ ಒಂದು ವಿಡಿಯೋ ಮಾಡಿ ಹಾಕಿದರು. ಏನಂತ? ಕನ್ನಡ ಅಂತ ಹೇಳ್ರಿ, ನಾವು ಖುಷಿ ಪಡ್ತೀವಿ, ಹಾಡ್ತೀವಿ ಅಂತೇಳಿ. ಕನ್ನಡ ಅಂತ ಹೇಳಿದರೆ ಅವರು ಪೆಹಲ್ಗಾ ಮಟಾಕಿಗೆ ಹೋಲಿಸಿ ಮಾತಾಡಿದರು. ಎಂಥ ದುರ್ಬುದ್ಧಿನವರು, ಹೋಲಿ ಬಿಡಿ. ಇದೊಂದೇ ಅಲ್ಲ, ಈ ಥರದ ಇನ್ಸಿಡೆಂಟ್ಗಳು ಪ್ರತಿದಿನ ಬೆಂಗಳೂರಲ್ಲಿ ನಡೀತಾನೆ ಇರುತ್ತೆ. ಬೆಂಗಳೂರಿಗೆ ಹೋದರೆ ನಾವು ಕನ್ನಡದಲ್ಲಿ ಮಾತಾಡ್ಸಿದ್ರೆ ಯಾರಾದರೂ ಹಿಂಗೆ ಮಕ ನೋಡ್ತಾರೆ. ಹಾಗಾಗಿದೆ ಪರಿಸ್ಥಿತಿಯಲ್ಲಿ. ಯಾರಿಗಾದರೂ ಅಡ್ರೆಸ್ ಕೇಳಿದರೆ ಇಲ್ಲ ಹಿಂದಿನವ್ರು ಇರ್ತಾರೆ, ಇಲ್ಲ ತಮಿಳವ್ರು ಇರ್ತಾರೆ, ಇಲ್ಲ ಮಲಯಾಳಿಗಳು ಇರ್ತಾರೆ, ಬಟ್ ಕನ್ನಡದವ್ರು ಸಿಕ್ಕು ಪ್ರೀತಿಯಿಂದ ಮಾತಾಡ್ಸೋದು ಕಮ್ಮಿ. ಹಾಗಾಗ್ಬಿಟ್ಟಿದೆ ಪರಿಸ್ಥಿತಿ ಬೆಂಗಳೂರದು. ಸದ್ಯಕ್ಕೆ ಆ ಹೋಟೆಲ್ ಮಾಲೀಕನನ್ನೇನೋ ಅರೆಸ್ಟ್ ಮಾಡಿದಾರಂತೆ. ಅದರ ಜೊತೆಗೆ ಆ ಬೋರ್ಡ್ ಏನು ಡಿಸ್ಪ್ಲೇ ಮಾಡಿದಾರಲ್ಲ ಅದನ್ನು ಎತ್ಕೊಂಡು ಹೋಗಿದ್ದಾರಂತೆ. ಏನು ಮಾಡ್ತಾರೆ? ಅವ್ರ ಕಡೆದು ಒಂದು ಸಂಘ ಸಂಸ್ಥೆ ಅದು ಇದು ಹಾಳು ಮೂಡು ಮಾಡ್ಕೊಂಡಿರ್ತಾರೆ. ಕನ್ನಡ ಪರ ಹೋರಾಟಗಾರರು ಒಂದು 4 ದಿನ ಹೋರಾಟ ಮಾಡ್ತಾರೆ, ಕೊನೆಗೆ ಅಲ್ಲೇ ಬಿಡ್ತಾರೆ. ಇಂಥ ಕೇಸ್ಗಳು ಏನು ಅಂತ್ಯ ಕಾಣ್ತವೆ ದೇವರೇ ಬಲ್ಲ. ಹಾಗಾಗಿ ಅವ್ರಿಗೆ ಒಂದು ಚೂರೂ ಭಯ ಇಲ್ಲ. ಹಾಗಾಗ್ಬಿಟ್ಟಿದೆ ಪರಿಸ್ಥಿತಿ. ನಾವು ಯಾವುದೋ ತಮಿಳ್ನಾಡಿಗೆ ಹೋಗಿ ಒಂದು ಹೋಟ್ಲ್ ಇಟ್ಕೊಂಡಿದ್ದೀವಿ ಅಂತಂದರೆ ಆ ಭಾಷೆಗೆ, ಆ ನೆಲಕ್ಕೆ, ಆ ಜಲಕ್ಕೆ ನಾವು ಒಂದಷ್ಟು ಮರ್ಯಾದೆ ಕೊಡಲೇಬೇಕು. ಅಲ್ಲಿನ ಜನಕ್ಕೆ ಮರ್ಯಾದೆ ಕೊಡಲೇಬೇಕು. ನಾವು ಅಲ್ಲಿ ಹೋಗಿ ಕನ್ನಡ ಮಾತಾಡಿಕೊಂಡು ಕನ್ನಡದಲ್ಲಿ ಮಾತಾಡ್ತೀವ್ರಿ, ನೀವು ಬೇಕಂದ್ರೆ ವ್ಯಾಪಾರ ಮಾಡಿರಿ ಅಂತಂದರೆ ಆಗ್ತದ? ನೋಡಿ, ಇದು ಕನ್ನಡಿಗರ ಹಣೆ ಬರ. ಹೆಂಗೆ ಅಂತಂದರೆ, ಯಾರು ಒದ್ರೂ ಒದಿಸ್ಕೋಬೇಕು, ಯಾರು ಬೈದರೂ ಬೈಸ್ಕೋಬೇಕು, ಯಾರು ಯಾವ ಭಾಷೆನಲ್ಲಿ ಮಾತಾಡಿದ್ರು ನಾವು ಅವ್ರ ಜೊತೆಗೆ ಆ ಭಾಷೆನಲ್ಲಿ ಮಾತಾಡಬೇಕು. ಹಾಗಾಗಿದೆ ಪರಿಸ್ಥಿತಿ. ಯಾರೋ ಟೂರಿಸ್ಟ್ಗಳು ಬರ್ತಾರೆ, ಅವ್ರಿಗೆ ಅನಿವಾರ್ಯ ಬಿಡಿ, ಅವ್ರಿಗೆ ಪಾಪ ಮಾತಾಡೋಕ್ಕೆ ಬರಲ್ಲ, ಬಂದಿರೋದೇ ಒಂದು ವಾರ 15 ದಿನ ಟ್ರಿಪ್ಪಿಗೆ ಬಂದಿರ್ತಾರೆ, ಅವ್ರಿಗೇನು ಭಾಷೆ ಬಗ್ಗೆ ಗೊತ್ತಿರಲ್ಲ, ಅವರಿಗೆ ಅನುಕೂಲ ಆಗಿರೋ ಭಾಷೆನಲ್ಲಿ ನಾವು ಮಾತಾಡೋದು ಸರಿ. ಆದರೆ ಬೆಂಗಳೂರಲ್ಲೇ 10 ವರ್ಷ 15 ವರ್ಷ ವಾಸ ಇರುವಂಥವ್ರು ಕೂಡ, ಅಲ್ಲಿ ಬಿಸ್ನೆಸ್ ಮಾಡ್ಕೊಂಡಿರೋವಂಥವ್ರು ಕೂಡ, ಅಲ್ಲಿ ಕೆಲಸ ಮಾಡ್ಕೊಂಡಿರೋವಂಥವ್ರು ಕೂಡ ಒಂದಷ್ಟು ಕನ್ನಡ ಕಲ್ತಿಲ್ಲ ಅಂತಂದರೆ ಅದು ಯಾವ ಸೀಮೆ ನ್ಯಾಯ? ಅಥವಾ ನಾವೇ ಕನ್ನಡ ಕಲೀಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ವಾ? ಯಾಕೆ ಅಂತಂದರೆ ಅವ್ರು ಹಿಂದಿನಲ್ಲಿ ಮಾತಾಡೋದಕ್ಕಿಂತ ಮುಂಚೆ ನಾವು ಹಿಂದಿನಲ್ಲಿ ಆನ್ಸರ್ ಕೊಟ್ಬಿಡ್ತೀವಲ್ಲ ಅವ್ರಿಗೆ ಇನ್ನೆಂಥ ಸಮಸ್ಯೆ ಬರ್ತದೆ ಹೇಳಿ? ಕನ್ನಡ ಕಲಿಯುವಂಥ ಅವಶ್ಯಕತೆನಾದರೂ ಏನು ಬರ್ತದೆ ಅವರಿಗೆ? ಹೌದಾ? ಇದು ನಮ್ಮ ಕನ್ನಡಿಗರ ಸದ್ಯದ ಪರಿಸ್ಥಿತಿ. ಮೇಲೆ ಕೂತ್ಕೊಂಡು ಮಾತಾಡ್ತಾರೆ, ಕನ್ನಡಿಗರು ಸಹಿಸ್ಕೊಳ್ಳಲ್ಲ, ಕರ್ನಾಟಕದಲ್ಲಿ ಹಿಂಗೆ ನಡೀತಾ ಇದೆ, ಭಾಷೆಯ ಆಧಾರದ ಮೇಲೆ ತಾರತಮ್ಯ ನಡೀತಾ ಇದೆ, ಹಾಗೆ ಹಿಂಗೆ ಮಣ್ಣು ಮಸಿ ಅಂತೇಳಿ. ಅವ್ರಿಗೆ ಏನು ಗೊತ್ತಿರುತ್ತೆ ಇವೆಲ್ಲವೂ? ಓಕೆ, ನಿಮಗೇನು ಅನ್ಸುತ್ತೆ ಈ ವಿಷಯದ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತಾ ಇರೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು, ನಮಸ್ಕಾರ ಕರ್ನಾಟಕ.